ಏನು ಜಾತ್ರೆ ನಡೀತಾ ಇದೆಯೋ 3 ಸ್ಟೇಟ್ಸ್ದು ಆಂಧ್ರ, ತಮಿಳುನಾಡು ಮತ್ತು ಕೋಲಾರ, ಕರ್ನಾಟಕ ಎಲ್ಲ ಸೇರಿ ಕೋಲಾರಲ್ಲಿ ಇವತ್ತು ಆವಣಿಯಲ್ಲಿ ಬಂದು ಸೇರಿ ಅಂತಹ ಒಂದು ದೊಡ್ಡ ಜಾತ್ರೆ ಮಾಡಿ ಈಗಾಗಲೇ ನಮ್ಮ ಶಾಸಕರು ಹೇಳ್ದಂಗೆ ಐತಿಹಾಸಿಕ ಮತ್ತು ಇತಿಹಾಸ ಒಳ್ಳೆಯ ಜಾಗ ಇದು. ಇಂತಹ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ನಮ್ಮ ಶಾಸಕರ ಜೊತೆ ಮತ್ತು ಇಲ್ಲಿ ನಮ್ಮ JDS ಮುಖಂಡರು ಮತ್ತು ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಮಾಡಿರೋದು ನಮಗೆ ಒಂದು ಅದೃಷ್ಟ. ಮತ್ತು ಸಂಸದನಾಗಿ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು, ಆದರೆ ಇವ್ರಿಗೆ ಶಾಸಕರಾಗಿ 2ನೇ ಸತಿ ಮಾಡ್ತಾ ಇದ್ದಾರೆ. ಮತ್ತು ಇದ್ರ ಮುಂಚೆನೂ 7 ವರ್ಷದಿಂದ 2018ಇಂದ ಇವರು ಮಾಡ್ಕೊ ಬರ್ತಾ ಇದ್ದಾರೆ. ಏನು ಇದು ಈ ಜಾತ್ರೆಯಲ್ಲಿ ಒಳ್ಳೇದಾಗಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡು ಎಲ್ಲರನ್ನೂ ಸೇರಿಸಿ, ಪೊಲೀಸ್ ಅವ್ರನ್ನಾದರೂ ಆಗಲಿ, ಅಧಿಕಾರಿಗಳನ್ನಾದರೂ ಸೇರಿಸಿ, ಜನರನ್ನಾದರೂ ಎಲ್ಲಾದರೂ ಸೇರಿಸಿ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಶಿವರಾತ್ರಿಯಲ್ಲಿ ಅಲ್ಲಿ ಏನು ನಮ್ಮ ಸದ್ಗುರು ಆಶ್ರಮದಲ್ಲಿ ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ಏನು ಇಲ್ಲ. ಅದು ಸುಮ್ಮನೆ ಪೇಪರಲ್ಲಿ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ. ಅದು ಮುಂದಿನ ದಿನ ನಮ್ಮ ಶಾಸಕರು ಹೇಳ್ದೇನೆ 1-2-3 ತಿಂಗಳಾದ ಮೇಲೆ ಸ್ವಲ್ಪ ಬರುತ್ತೆ. ಹಂಗಲ್ಲ, ಇವಾಗ ನೀವು ಹೋಗ್ಬೋದು, ನಾವು ಹೋಗ್ಬೋದು, ಆಯ್ತಾ? ದೈವ ಭಕ್ತಿ ಅವರು ಹೇಳಿದಾರಲ್ಲ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ. ಅಂತಹ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನೂ ಕರೆಸಿ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಹೋಗಿದ್ದಾರೆ. ಏನೋ ನೋಡೋಣ ಮುಂದೆ ದಿನದಲ್ಲಿ ಏನೇನು ಆಗುತ್ತೋ, ಏನೇನು ಪರಿವರ್ತನೆ. ಎಲೆಕ್ಷನ್ ಆದ್ಮೇಲೆ ಕರ್ನಾಟಕನೂ ಸಹ ಮಹಾರಾಷ್ಟ್ರ ಮಾತ್ರ ಆಗುತ್ತೆ. ಯಾರು ಹೇಳಿದ್ದಾರೆ? ಮುಂದಿನ ದಿನದಲ್ಲಿ ಏನೇನಾಗುತ್ತೋ ನೋಡೋಣ. ಯಾಕಂದ್ರೆ ನಾವು ಇವಾಗ 135 ಶಾಸಕರಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅದನ್ನ ಅಲ್ಲಾಡ್ಸೋಕ್ಕೆ ಅಷ್ಟು ಈಸಿ ಅಲ್ಲ. ನೋಡೋಣ ಅವ್ರು ಏನೇನು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಗಲಾಟೆಗಳು ನಡೀತಾ ಇದೆ. ಈ ಬಜೆಟ್ ಆದ್ಮೇಲೆ ಏನೇನಾಗುತ್ತೆ ಅಂತ ಇನ್ನೂ ಒಂದಷ್ಟು ವಿದ್ಯಮಾನಗಳು ಆಚೆ ಬರುತ್ತೆ. ನೋಡೋಣ ಏನೇನಾಗುತ್ತೆ. ನಮ್ಮ ಪಕ್ಷ ಶಾಸಕರು ಎಲ್ಲೂ ಇಲ್ಲ. ಇವಾಗ ನಮ್ಮ ಪಕ್ಕದಲ್ಲೇ ನಮ್ಮ ಸಮೃದ್ಧಿ ಮಂಜುನಾಥ್ ಇದ್ದು ಏನು ಹೇಳಿದ್ರು ಆವಾಗಲೇ, ಇದರ ಮಾಹಿತಿ ಎಲ್ಲೂ ಇಲ್ಲ ನಮಗೆ ಅಂತ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. JDS ಪಕ್ಷದವರು NDA ಜೊತೆ BJP ಅವ್ರ ಜೊತೆ ಒಗ್ಗಟ್ಟಾಗಿದ್ದೀವಿ. ಅಂತಹ ಒಂದು ಪರಿಸ್ಥಿತಿ ಏನೂ ಬಂದಿಲ್ಲ ನಮಗೆ. ಏನಾದರೂ ಹೊಡೆದ್ರೆ ಕಾಂಗ್ರೆಸ್ಸಲ್ಲೇ ಹೊಡೆದು ಇವಾಗಿನ ಆಗ್ತಾ ಇರೋದು ಕಚ್ಚಾಟದಲ್ಲಿ ಅವರಿಬ್ಬರು ಅದ್ರ ಜೊತೆ ಏನು ಬೇರೆ ಹಿರಿಯ ಶಾಸಕರು, ಹಿರಿಯ ಮಂತ್ರಿಗಳು ಏನೇನು ಮಾತಾಡ್ತಿದ್ರು ನೋಡಿಕೊಂಡು ಏನೇನಾಗುತ್ತೆ. ಮೋಸ್ಟ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗುತ್ತೆ ಹೊರತು ನಮ್ಮ NDA ಅಲ್ಲಂತೂ ಆಗಲ್ಲ.